ಮುಖ ಮುಖ ಬರ್ತಾ ಇದೆ ಎಲ್ಲರೂ ಬರ್ತಾ ಇದ್ದಾರೆ ಮೇಡಮ್ ಒಂದ್ ನಿಮಿಷ ಆಯ್ತು ಒಳ್ಳೆ ನೋಡಿ ಮಾಡ್ತಾನೆ ಮಾಡಿ ಎಲ್ಲರೂ ಥ್ಯಾಂಕ್ ಯು ಸಹ ಮಕ್ಕಳೆಲ್ಲ ಬೆಳಗ್ಗೆ ತಿಂಡಿ ತಿಂದಿದ್ದೀರಾ ಇಲ್ಲ ಎಲ್ಲಿ ಜೈ ಬಲೋ ಭಾರತ್ ಮತಾಕಿ ಸರಿ ಏನಿವತ್ತು ಗುಮ್ಲಾಪುರ ಸರ್ಕಾರಿ ಶಾಲೆಯಲ್ಲಿ ಸರಸ್ವತಿ ಪೂಜೆ ನಿಕ್ಕೊಂಡಿದ್ದಾರೆ. ಈ ಸರಸ್ವತಿ ಪೂಜೆಗೆ ನಮ್ಮನ್ನು ಬರ್ಬೇಕು ಅಂತ ಮೇಡಮ್ನವ್ರು ಹೇಳಿದ್ರು. ನಾನು ಈ ಮುಂದೆ ನಮ್ಮ ಚನ್ನಾಪುರ ನಾನು ಓದಿರೋಂಥ ಶಾಲೆಯಲ್ಲಿ ಸ್ಕೂಲ್ ಬ್ಯಾಗು ಟ್ರ್ಯಾಕ್ ಶೂಟು ನಾನಲ್ಲಿ 2 ವರ್ಷದಿಂದ ಕೊಡಿಸ್ತಾ ಬಂದೆ. ನಮ್ಮ ಶಾಲೆಯಲ್ಲೂ ಸ್ಟ್ರೆಂತ್ ಇದೆ ವೆಂಕಟೇಶ್, ಏನಾದ್ರು ಒಂದು ಮಾಡ್ಬೇಕು ಅಂದ್ರು ನಮ್ಮ ಲಕ್ಷ್ಮೀದೇವ್ ಮೇಡಮ್ ಅವರು. ಆಯ್ತಕ್ಕ, ಖಂಡಿತವಾಗ್ಲೂ ನೀವೇನ್ ಹೇಳಿದ್ರೆ ಕೊಡ್ಸ್ಕೊಡ್ತೀನಿ ಅಂತ ಹೇಳಿದೆ. ಅದೇ ರೀತಿ ಕಳ್ಸಿಕೊಟ್ಟಿದ್ದೀನಿ. ನಮ್ಗೆ ಬೇರೆ ಏನು ಉದ್ದೇಶ ಇಲ್ಲ, ಸರ್ಕಾರಿ ಶಾಲೆಗಳು ಉಳಿಬೇಕು ಅನ್ನೋದೇ ನಮ್ಮ ಉದ್ದೇಶ. ಈಗ ದುಡ್ಡಿರೋರು ಸೇರಿಸ್ತಾರೆ ಅಂತ ಹೇಳ್ಬಿಟ್ಟು ಪಕ್ಕದ ಮನೆಯವರು ಸೇರಿಸ್ಬೇಕು ಅಂತ ಅವರು ಪಾಪ ಸಂಘಗಳಲ್ಲಿ ಎತ್ಕೊಂಡು ಬಾಧೆಗಳು ಬೀಳೋರ್ನು ನಾವು ಬಹಳಷ್ಟು ಜನ ನೋಡಿದೀವಿ. ಅದಾಗಬಾರ್ದು. ನಾನು ದಯವಿಟ್ಟು ತಪ್ಪು ತಿಳ್ಕೊಬಾರ್ದು. ನಮ್ಮ ಮೇಡಮ್ನವ್ರಾಗ್ಬೋದು, ನಮ್ಮ ವಾಸಪ್ಪ ಮಾಸ್ಟರ್, ರುದ್ರಪ್ಪ ಮಾಸ್ಟರ್, ನಾನೊಂದು ಮಾತಾಡಕ್ ಬಯಸ್ತೀನಿ. ಈ ಸರ್ಕಾರ ಹೆಂಗಂದ್ರೆ ಕಳ್ತನ ಮಾಡಕ್ ಕಳ್ಸೋದು ಸರ್ಕಾರದವ್ರೆ, ಮತ್ತೆ ಅವ್ರು ನಡಿಯಕ್ ಪೊಲೀಸ್ ಅವ್ರನ್ನ ಕಳ್ಸೋದು ಸರ್ಕಾರದ್ದೇ. ಈಗ ಸರ್ಕಾರಿ ಉದ್ಯೋಗ ಬೇಕು ಅಂದಾಗ ಸರ್ಕಾರ ಉದ್ಯೋಗ ಯಾರ್ಯಾರು ಪಡಿತಾರ ಅವ್ರ ಮಕ್ಕಳು ಕಡ್ಡಾಯವಾಗಿ ಓದ್ಲೇಬೇಕು. ಸರ್ಕಾರಿ ಶಾಲೆ ಕಂಟ್ರಿಷನ್ ಮಾಡಿದ್ರೆ ಈ ಪರಿಸ್ಥಿತಿ ಏನಕ್ಕೆ ಬರುತ್ತೆ ಶಾಲೆಗಳಿಗೆ? ಅವಾಗ ಖಾಸಗಿ ಶಾಲೆ ಎಲ್ಲ ಬೀಗ ಆಗ್ಬೋದು. ಯಾಕಪ್ಪ ಮಾಡಲ್ಲ ಅಂದ್ರೆ ದೊಡ್ಡ ದೊಡ್ಡ ರಾಜಕಾರಣಿಗಳದೇ ದೊಡ್ಡ ದೊಡ್ಡ ಖಾಸಗಿ ಶಾಲೆಗಳು, ಖಾಸಗಿ ಕಂಪ್ನಿಗಳು ಎಲ್ಲ ಇರೋದು ಅವ್ರದೇ ಇಂಜಿನಿಯರಿಂಗ್ ಕಾಲೇಜು, ಅವ್ರದೇ ಕೈಗಾರಿಕಾ ಕಾಲೇಜುಗಳು ಅವ್ರದೇ. ಹಂಗಾಗಿ ಸರ್ಕಾರಿ ಶಾಲೆಗಳಲ್ಲಿ ಓದ್ಬೇಕಾದ್ರೆ ಮಕ್ಕಳು ಸರ್ಕಾರಿ ವೇತನ ಪಡಿತಾ ಇರ್ತಾರಲ್ಲ ಅಂತವ್ರ ಮಕ್ಕಳು ಕಡ್ಡಾಯವಾಗಿ ಸರ್ಕಾರಿ ಶಾಲೆಯಲ್ಲಿ ಓದ್ಬೇಕು ಅಂತ ಒಂದು ಕಂಡೀಷನ್ ಮಾಡ್ಬೇಕು ಅಂತ ನಾನು ಸರ್ಕಾರಕ್ಕೆ ಒಂದು ಮನವಿ ಮಾಡ್ತಾ ಇದ್ದೀನಿ. ಅದೇ ರೀತಿ ಏನಿವತ್ತು ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಪಾಲ್ಗೊಳ್ಳ ಸೀನಣ್ಣ ಆಗ್ಬೋದು, ನಮ್ಮ ಮಾಸ್ಟ್ರು ವೆಂಕಟೇಶಪ್ಪ ಸಾರು, ವಾಸಪ್ಪ ಮಾಸ್ಟರ್ ಸಾರು ಎಲ್ಲರೂ ಬಂದಿದ್ದಾರೆ. ನಾನು ಜಾಸ್ತಿ ಹೆಚ್ಚಾಗಿ ಮಾತಾಡಕ್ ಹೋಗಲ್ಲ. ಇವಾಗ ನಮ್ಮ ವೃದ್ಧಪ್ಪ ಸರ್ ಹೇಳ್ದಂಗೆ ಎಲ್ಲರಿಗೂ ಕೊಡೋ ಮನ್ಸು ಇರಲ್ಲ. ಒಂದ್ 15 ಕೋಟಿ ಹೋದ್ಮೇಲೆ ಭಗವಂತ ಮನ್ಸು ಅವ್ರ ಹತ್ರ ಕಿತ್ಕೊಬಿಡ್ತಾನೆ. ದಾನ ಮಾಡೋವಂತ ಮನ್ಸು ಕಿತ್ಕೊಬಿಡ್ತಾನೆ. ನಾನು ಅಂದ್ಕೊಳ್ತೀನಿ, 100 ಕೋಟಿ ಇರೋರು ಇದಾರಲ್ಲ, ಯಾಕೆ ಇವ್ರಿಗೆಲ್ಲ ಕೊಡಕ್ ಮನ್ಸು ಬರಲ್ಲ ಅಂದ್ರೆ ಲಕ್ಷ್ಮೀ ದೇವಿ ಜಾಸ್ತಿ ಆದಷ್ಟು ಅವ್ರಿಗೆ ಬುದ್ಧಿ ಕಿತ್ಕೊಬಿಡ್ತಾನೆ. ಎಲ್ಲರ ಹತ್ರ ಉಗಿಸ್ಕೋಬೇಕು ಅವ್ರು. ಏನಪ್ಪ ಇಷ್ಟಿದ್ರು ಒಬ್ರು ಕೊಡಕ್ ಬರಲ್ಲ ಅಂತ. ಸರ್ ನಮಸ್ತೆ. ಯಾರಾದ್ರೂ ದೊಡ್ಡ ಮನ್ಸು ಮಾಡಿ ಈ ಊರ್ನವ್ರು ಎಲ್ಲರೂ ಶ್ರೀಮಂತರು ಇರಕ್ಕಿಲ್ಲ, ರೂಪಾಯಿ ಕೊಡ್ತೀನಿ ಅಂತ ಹೇಳಕ್ ನಾನು ಇಷ್ಟಪಡ್ತಾ ಇದ್ದೀನಿ. ಉಳಿದಿದ್ದು ಇನ್ಯಾರಾದ್ರೂ ದಾನಿಗಳಿರ್ತಾರಲ್ಲ ಅವ್ರ ಕಡೆಯಿಂದ ಕೊಡಿಸಿ ಒಂದು ಗುಂಟೆ ಅಷ್ಟು ಜಮೀನ ಮಾಡ್ಕೊಂಡ್ರೆ ನಮ್ಮ ರುದ್ರಪ್ಪ ಸರ್ ಹೇಳಿದ್ರೆ ಅವ್ರ ಇಲಾಖೆಯಿಂದಾನೇ ಒಂದು ಕಟ್ಟಡ ಕಟ್ಟಕ್ಕೆ ಮಾಡ್ಕೊಡ್ತೀವಿ ಅಂತ ಮಾಡ್ಕೊಳ್ಳಿ. ಚೆನ್ನಾಗಿ ಮಕ್ಕಳು ಓದ್ಲಿ, ಗೌರ್ಮೆಂಟ್ ಶಾಲೆಗಳು ಉಳಿಬೇಕು ಅನ್ನೋದೇ ನನ್ನ ಉದ್ದೇಶ. ಇಲ್ಲಿ ಕರೆದು 2 ಮಾತು ಮಾತಾಡಲು ಅವಕಾಶ ಮಾಡ್ಕೊಟ್ಟಂತ ತಮ್ಮೆಲ್ಲರಿಗೂ ಒಂದ್ಸಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್. ಶಿಕ್ಷಕರು ಒಬ್ಬರೇ ಅಲ್ಲ, ಸರ್ಕಾರಿ ನೌಕರರು ಯಾರಿದ್ದಾರೆ ಅವ್ರ ಮಕ್ಕಳನ್ನೆಲ್ಲ ಸರ್ಕಾರಿ ಶಾಲೆಯಲ್ಲೇ ಓದಿಸ್ಬೇಕು ಅನ್ನೋದು ನಿಯಮ ಬಂದ್ರೆ ನೀವು ಮಾಡ್ತಾ ಇರುವಂತಹ ಕಲಿಕಾ ಸಾಮಗ್ರಿ ಒಳ್ಳೇದು. ಆದ್ರೆ ಇದು ದೊಡ್ಡ ಮಟ್ಟದಲ್ಲಿ ಆಗ್ಬೇಕಾಗಿದೆ. ಯಾಕಂದ್ರೆ ತನ್ನ ಮಕ್ಕಳನ್ನ ನಾವು 100% ಮಕ್ಕಳಿಗೆ ಸರ್ಕಾರಿ ಶಾಲೆ ಅಂತ ಒತ್ತಡ ಇರ್ತದೆ, ತನ್ನ ಮಗು ಕೂಡ ಖಾಸಗಿ ಶಾಲೆಗೆ ಸೇರ್ಬೇಕು ಅನ್ನೋದೇ ಅವ್ರ ಒತ್ತಡ. ಎಲ್ಲರೂ ಒತ್ತಡ. ಹೌದು. ಅದರಿಂದ ಇದೊಂದು ದೊಡ್ಡ ಮಟ್ಟದಲ್ಲಿ ಆಗ್ಬೇಕಾಗಿದೆ. ಇದಕ್ಕೆ ಸರ್ಕಾರಕ್ಕೆ ತಾವೇನ್ ಮನವಿ ಕೊಡ್ತೀರಾ? ಸರ್ಕಾರಕ್ಕೆ ನಾನು ಹೇಳದ್ನಲ್ಲ, ನಮ್ ಸರ್ಕಾರದವ್ರೇ ಕಳ್ತನ ಮಾಡಕ್ ಬಿಡೋದು ಮತ್ತೆ ಪೊಲೀಸ್ ಅವ್ರನ್ನ ಬಿಡೋದು ಅವರೇ ಆಗೋಗಿದೆ. ಅವ್ರವೇ ಮೆಡಿಕಲ್ ಕಾಲೇಜುಗಳು, ಅವ್ರದೇ ಇಂಜಿನಿಯರಿಂಗ್ ಕಾಲೇಜುಗಳು ಆದಾಗ ಅವ್ರ ಹೆಂಗೆ ಮುಚ್ಚಿಸಕ್ಕಾಗತ್ತೆ? ಈಗ ನೀವು ಇಲ್ಲಿ ಶ್ರೀಕಾಸ್ ಅವರಿಗೆ ಕೊಡುವ ಉದ್ದೇಶ ಏನು? ನಮ್ದಿಷ್ಟೇ, ನಾವು ಬಡತನದಿಂದ ಬಂದು ನಾವು ಸರ್ಕಾರಿ ಶಾಲೆಯಲ್ಲಿ ಓದ್ಕೊಂಡ್ ಬಂದಿರೋದ್ರಿಂದ ನಾವ್ ಯಾವ್ದೇ ರಾಜಕೀಯದಲ್ಲಿ ತೊಡಗಿಸ್ಕೋಬೇಕು ನಮ್ ಉದ್ದೇಶ ಇಲ್ಲ. ಕೆಲವರೆಲ್ಲ ಸೋಷಿಯಲ್ ಸರ್ವಿಸ್ ಮಾಡೋದು ರಾಜಕೀಯದಲ್ಲಿ ಏನೋ ಬೇಕು ಅಂತ. ನಾವ್ ಯಾವ್ದೇ ಕಾರಣಕ್ಕೂ ರಾಜಕೀಯದಲ್ಲಿ ನಾವು ಬರೋರಲ್ಲ. ನಮ್ ಉದ್ದೇಶ ಏನಪ್ಪ, ನಾವು 10 ರೂಪಾಯಿ ಸಂಪಾದನೆ ಮಾಡ್ತಾ ಇದೀವಿ.
ನಾವು ಒಂದು 5 ರೂಪಾಯಿ ದಾನ ಧರ್ಮ ಮಾಡೋಣ ಅನ್ನೋದಷ್ಟು ಬಿಟ್ರೆ ಬೇರೆ ಯಾವುದು ಇಲ್ಲ ಇದ್ರಲ್ಲಿ. చెప్పండి ಹೊಡಿರಿ ಆಮೇಲೆ ರಿಟರ್ನ್ ಕೊಟ್ಬಿಡ್ರಿ ಮಿಸ್ ಆಮೇಲೆ ಕೊಡ್ತಾರೆ ನಿಮ್ಗೆಲ್ಲ ಹೆಂಗ್ ಬೇಕಂತ ಆಮೇಲೆ ಕೊಡ್ತಾರೆ ಆಮೇಲೆ ಇದನ್ನ ತಗೊಳ್ಳಿ ಸುಮ್ಮನೆ ಇದು ಸುಮ್ಮನೆ ಆ ಕಡೆ ನೋಡು ಸ್ಮೈಲ್ ಮಾಡು ಆ ಕಡೆ ಸ್ಮೈಲ್ ಮಾಡು ಈ ಕಡೆ ಬಾ ಓಕೆ ಬಮ್ಮ ಒಳ್ಳೆ ಒಳ್ಳೆ ಕೆಲಸ ನಾವು ಕೂಡ ಕುದುರೆದಲ್ಲಿ ಪ್ರತಿಭೆನ ಈಗ ತೋರಿಸ್ಬೇಕು.